ಅಲ್ಲ ಶಾನ್ಭೋಗ್ರೆ, ರಾಜನ್ ಯಾಕೆ ಈ ಕತೆ ಅಂತ? ಹಾಂ, ನೀವು ಆರಾಮಾಗಿದ್ದೀರ, ನನ್ನ ಜೊತೆಗೆ ಯಾಕೆ ನೀವು ವನವಾಸ? ಪಂಡಿತ್ರೆ, ನಾಲ್ಕು ಮನೆ ಹತ್ರ ಕೂತು ಕೂತು ಬೇಜಾರು. ನೀವು ಅದೇನು ಗಿಡಮೂಲಿಕೆಗಳು ಬೇಕು ಹುಡುಕ್ರಿ, ನಾನು ಹುಡುಕ್ತೀನಿ. ಬೇಡ ಅಂದರೂ ಕೇಳಲ್ಲ. ಇರಲಿ ಇರಲಿ, ಏನು ಪರವಾಗಿಲ್ಲ. ಶಾನ್ಭೋಗ್ರೆ, ನನ್ನ ಕಷ್ಟ ಸುಖ ಹೇಳ್ಕೊಳಕ ನೀವು ಒಬ್ಬರೇ ಇರೋದು. ನೀವು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು, ಏನು ಅನ್ಕೊಳಲ್ಲ ಅಂದರೆ ಕೇಳ್ತೀನಿ. ಅನ್ಕೊಳ್ಳೋದು ಏನೈತೆ ಪಂಡಿತ್ರೆ? ಅದೇನು ಕೇಳ್ಬೇಕಂತಿದ್ರು ಕೇಳ್ಬಿಟ್ರಿ. ನಾನು ನಾನು ನನ್ನ ಹತ್ರ ನೀವೇನು ಮುಚ್ಚು ಮರ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡಬೇಕು. ನಿಮ್ಮ ಮನ್ಸಿಗೆ ಏನು ಬರ್ತದೋ ಅದನ್ನೇ ಮಾತಾಡಬೇಕು. ಮುಂಚಾಗೊಂದು ಬಾಯಾಗೊಂದು ಮಾತಾಡ್ಕೊಟ್ಟು, ಆಯಿತಾ? ಅದ್ಯಾಕ ಮಗ ಸಪ್ಪಗಿಕ್ಕೊಂಬಿಟ್ರೆ? ಹಾಂ, ಮಗನೂ ಸೊಸೆ ನೋಡಿದ್ರೆ ಹಂಗಾದ್ರು. ಹಾಂ, ಮೊಮ್ಮಗನ ಇತ್ತಾನೆ ಅಂತಂದರೆ ಮೊಮ್ಮಗನೂ ಹಿಂಗೆ ಮಾಡಿದ್ನ. ಒತ್ತೊತ್ಕೂ ಬೇಯಿಸ್ಕೊಂಡು ತಿನ್ನೋದು, ಬಟ್ಟೆ ಬರೆ ಒಪ್ಕೊಳೋದು ನಂಗೆ ಕಷ್ಟ ಆಗ್ಬಿಟ್ಟಿದೆ ಶಾನ್ಭೋಗ್ರೆ. ಅಜ್ಜಿ ಅಮ್ಮನಿಗೋ ಇಲ್ಲ ಆ ಪಟೇಲಪ್ಪನಿಗೂ ಯಾರ್ಕನ ಹಂಗೆ ಹೇಳಿದ್ರೆ ಬಟ್ಟೆಗಳನ್ನ ಒಕ್ಕೊಡೋರಲ್ಲ. ಹಾಂ, ನನಗೆ ಇಷ್ಟ ಇಲ್ಲ. ಸರಿ ಬಿಟ್ರೆ ನಮ್ಮ ಸಾವಿತ್ರಮ್ಮನ ಕೇಳ್ತೀನಿ, ಒಕ್ಕೊಡ್ತಾಳೆ. ಅಯ್ಯೋ ಭಗವಂತ, ಬೇಡಪ್ಪ, ಬೇಡ ಬೇಡ. ನೀವು ಮಾಡ್ತಾ ಇರೋ ಉಪಕಾರನೇ ನನಗೆ ಸಾಕು. ನಿಮ್ಮ ಕೈಲಿ ನನ್ನ ಬಟ್ಟೆಗೆ ಹೋಗಿಸ್ಕೊಳಕತ್ತದ ಎಂತ ಮಾತಾಡ್ಬಿಟ್ಟು ಶಾನ್ಭೋಗ್ರೆ? ಇವಾಗ ಏನಂತ ಸುತ್ತಿ ಬೆಳೆಸಿ ಮಾತಾಡೋದು ಬೇಡ, ನೇರವಾಗಿ ಮಾತಾಡ್ಬಿಟ್ಟು ಅದೇನದು ನೋಡೋಣ. ನಾನು ಒಂದು ಮದುವೆ ಮಾಡ್ಕೊಬೇಕಂತಿದ್ದೀನಿ ಶಾನ್ಭೋಗ್ರೆ. ಓ, ಇಷ್ಟೇನಾ? ಅಯ್ಯೋ ಭಗವಂತ, ಅದೇನೋ ಹೇಳ್ತಾರಲ್ಲ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಅಂತ. ಈ ಮಾತು ಹೇಳೋಕೆ ಇಷ್ಟೊತ್ತು ಬೇಕಾಗಿತ್ತಾ? ಹಾಂ, ಅಲ್ಲ, ಜನ ಈ ವಯಸ್ಸಿನಾಗ ಪಂಡಿತ್ನಿಕ ಏನ್ರು ಬೇಕಾ ಅಂತ ಆಡ್ಕೊಂತಾರೆ ಅಂತೇನೋ ಒಂದು ತಿಗಳು ನಂಗೆ. ಪಂಡಿತ್ರೆ, ಜನದ ಕತೆ ಕಟ್ಕೊಂಡ್ರೆ ನಾವು ಬದುಕೋಕ್ಕತ್ತದ? ಹಾಂ, ಇವಾಗ ನಿಮ್ಗೆ ಎಷ್ಟು ಕಷ್ಟ ಇದೆ. 3 ಹೊತ್ತು ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಹಾಂ, ಗಂಡಸು ಮನೆ ಕಸ ಗುಡಿಸ್ಬೇಕು, ವಾರ ಒಪ್ಪತ್ತು ಎಷ್ಟಿರ್ತದೆ. ಮನೆ ಬಾಗಿಲು ಹೆಂಗಸರು ಕ್ಲೀನ್ ಮಾಡ್ದಂಗೆ ನಾವು ಗಂಡಸರು ಕ್ಲೀನ್ ಮಾಡೋಕ್ಕತ್ತದ? ಬಾಗಿಲಿಗೆ ನೀರು ಹಾಕಬೇಕು, ವಾರ ಬಂದಾಗ. ಹಾಂ, ಅದಕ್ಕೊಂದು ಮುಗ್ಗು ಹಾಕಬೇಕು, ಅದಕ್ಕೊಂದು ಅರಿಶಿನ ಇಕ್ಕಬೇಕು, ಕುಂಕುಮ ಇಕ್ಕಬೇಕು, ಹೂವು ಇಕ್ಕಬೇಕು. ಅವೆಲ್ಲ ನಾವು ಮಾಡೋಕ್ಕಾಗ್ತದ? ಮಾಡೋಕ್ಕ? ನಾನೇನೋ ಜಯಮ್ಮನ್ಕ ಇಲ್ಲ ಯಾರ್ಕನ ಹೇಳಿದ್ರೆ ಬಟ್ಟೆಗಳು ಕೊಡ್ತೀನಿ ಅಂದೆ. ಎಷ್ಟು ದಿನ ಹೋಗ್ಕೊಡ್ತಾರೆ ಅವರು? ನೀವು ಜನದ ಬಗ್ಗೆ ಆಲೋಚನೆ ಮಾಡಿಬಿಟ್ಟು, ಜನ ಹೆಂಗಿದ್ರೂ ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ, ಕುಂತರೂ ಮಾತಾಡ್ತಾರೆ. ಹಾಂ, ಇವಾಗ ನಿಮ್ಮ ಮನ್ಸಿಗೆ ಬಂದದಲ್ಲ. ನಾನು ಎಷ್ಟೋ ಸತಿ ಅನ್ಕೊಳೋದು, ಯಾಕೆ ಮಾಡಬಾರ್ದು, ಕಷ್ಟ ಕಾಲದಾಗ ಅವರೇ ಪುಂಡಿತರು ಅಂತ. ಆದರೆ ನೀವೇನಾದರೂ ಮನ್ಸಿಗೆ ತಿಳ್ಕೊಂತೀರೇನೋ ಅಂತ ನಾನು ಬಾಯಿ ಮುಚ್ಕೊಂಡಿದ್ದೆ. ಸರಿ, ಎಲ್ಲನ ಅಂದಾಜದ ಮದುವೆ ಆಗೋದು ಎಲ್ಲನ ನೋಡಿದ್ರಾ ಏನು? ಹಾಂ, ಯಾರಿಗೂ ಹೇಳೋದು ಬೇಡ. ನಾವಿಬ್ಬರು ಹೋಗಿ ಒಂದು ದೇವಸ್ಥಾನದಾಗ ಶಿವ ಅಂತ ಅನ್ಸ್ಕೊಂಬರೋಣ. ನೀವು ದಿಗ್ಲು ಬಿಡಬೇಡ್ರಿ. ಆಡ್ಕೊಳೋರು ಬೈಕ್ ಬೀಗ ಹಾಕೋಕ್ಕಾಗಲ್ಲ, ಸಮುದ್ರಕ್ಕೆ ಬೀಗ ಹಾಕೋಕ್ಕಾಗಲ್ಲ. ಸಮುದ್ರಕ್ಕೆ ನಾವು ಬಿಡ್ದು ಕಟ್ಟೋಕ್ಕಾಗ್ತದಾ? ಹಾಂ, ಹಂಗೆ ಜನದ ಕತೆ ಕಟ್ಕೊಂಡ್ರೆ ಅಷ್ಟೇ. ಹಂಗಂತೀರ ಶಾನ್ಭೋಗ್ರೆ? ಹ್ಞೂ, ನಡೀರಿ. ಇವಾಗ ನಾನು ಕಿವಿಯಾಗಿ ಬಿದ್ದದಲ್ಲ, ಪಟೇಲಪ್ಪನ ಕೇಳಿ ಎಲ್ಲನ ಒಂದು ಹತ್ರ ನೋಡ್ರಿ, ನಡೀರಿ. ನಮ್ಮ ಅಕ್ಕನ ಏನೇನು ಅನ್ಕೊಂತಾಳೇನೋ. ಹೌದೇನೋ? ಹಂಗೇನು ಅನ್ಕೊಳಂಗಿದ್ರೆ ಬಂದು ನಿಮ್ಮ ಮನೆಗಿರೋ ಕೇಳ್ರಿ. ಇರಲಿ, ಮುಂದಕ್ಕೆ ಮಾತಾಡೋಂಗಿಲ್ಲ ಇನ್ನು ಮುಂದಕ್ಕೆ ಅಷ್ಟೇ. ಹಂಗಾದ್ರೆ ನಿಮ್ಮ ಕುಪ್ಕೆನಾ? ಏನೋ ಹೇಳ್ತಾ ಇದೆಯಾ? ಮದುವೆ ಗಂಡು ನೀನು? ಹಾಂ, ನನ್ನನ್ನು ಒಪ್ಪಿಗೆ ಕೇಳ್ತಾ ಇದೆಯಲ್ಲಯ್ಯ? ಅಯ್ಯೋ, ಮದುವೆ ಕತೆ ಇರಲಿ, ನಿಮ್ಗೆ ಒಪ್ಕೆ ತಾನೇ ಇವಾಗ ನಾನು ಹೇಳಿರೋ ಮಾತು? ಹ್ಞೂನಪ್ಪ, ಒಪ್ಕೆನೆ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ, ಸರಿನಾ? ಹಾಂ, ಪಂಡಿತ್ರೆ, ಅದ್ಯಾರು ಬಾಯಿಗಟ್ಟ ಮೇಲೆ ಹಂಗೆ ಕೂತವ್ರೆ? ನನಗೆ ನಿಗವಾಗಿ ಕಾಣಿಸ್ತಾ ಇಲ್ಲ. ನಿಮ್ಮ ಕೂಡ ಮಾತಾಡ್ಕೊಂಡು ಆ ಕಡೆಗೆ ನೋಡ್ತಾ ಇದ್ದೀನಿ. ಯಾಕೆ ಬಾಯಿಗಟ್ಟ ಮೇಲೆ ಹಂಗೆ ಕೂತವ್ರೆ? ಒಂದು ಮಗು ಇದ್ದಂಗೆ ಅದಲ್ಲ? ಹ್ಞೂ ಶಾನ್ಭೋಗ್ರೆ, ಒಂದು ಮಗು ಅದೇ. ಯಾರೋ ಇಬ್ರು ಹೆಂಗಸರು ಯಾಕೆ ಹಂಗೆ ಕೂತವ್ರೆ ಆ ಯಾಳು ಬಾಯಿ ಹತ್ರ? ಹಾಂ, ಯಾರು ಈ ಕಡೆಗೆ ಯಾರು ಬರಲಿಲ್ಲ, ಜನನೇ ವಹಿವಾಟಿಲ್ಲ ಈ ಕಡೆ. ಯಾರು ಬಂದಿರೋದು? ಅದೇನು ನೋಡೋಣ, ನಡಿ ಪಂಡಿತ್ರೆ. ಹಾಂ, ಬರ್ರಿ ನೋಡೋಣ. ಶಾನ್ಭೋಗ್ರೆ ಬರ್ರಿ. ಹ್ಞೂ, ಬನ್ನಿ. ಯಾರ ಮನೆಗೂ ಹೋಗ್ಕೊಡ್ತು, ನಿಶಾ ಮನೆಗೂ ಹೋಗ್ಕೊಡ್ತು, ಎಲ್ಲಕ್ಕೂ ಹೋಗ್ಕೊಡ್ತು ನಾವು. ನನ್ನ ಮಾತು ಕೇಳು, ಬಾ ಮಲ್ಕ, ಬಾ ನಿದ್ದೆ ಮಾಡಿ ಎದ್ದೇಳಷ್ಟಲ್ಲೇ ನಿನ್ನ ನಿಶಾ ಮನೆಗಿತ್ತೆ ಹೇಳಿದ ಮಾತು ಕೇಳ್ಬಿಟ್ಟಿ. ಹಂಗೆಲ್ಲ ಕೇಳಬಾರ್ದು. ಹಾಗೆಲ್ಲ ನೀನು ಮಲ್ಕ ಬಮ್ಮ, ನಿದ್ದೆ ಮಾಡ್ಬಾ. ಯಾಕೆ ಎದ್ದಿತ್ತು ನೀನು? ಲೇ ಪುಟ್ಟಿ, ದೀಪು, ಹೇಳಿದ ಮಾತು ಕೇಳ್ಬೇಕಮ್ಮ ನೀನು. ಯಾರಮ್ಮ ಅವರು? ಯಾಕ್ರಮ್ಮ ಇಲ್ಲಿ ಬಾಯ್ಗಡ್ ಮೇಲೆ ಕೂತಿದ್ದೀರಾ? ಅತ್ತೆ, ಯಾರೋ ಬಂದ್ಬಿಟ್ಟೆ. ಅಯ್ಯೋ ಪಂಡಿತ್ರೆ, ನಮ್ಮೋರೇ
ಯಾಕಮ್ಮ ಉಮ್ಮಮ್ಮ ಪದ್ಮಮ್ಮ ಇದ್ಯಾಕಮ್ಮ ಬಾಯ್ಗಟ್ ಮೇಲೆ ಕುತ್ಕೊಂಡು ಹಿಂಗೆ ಹೇಳ್ತಾ ಇದ್ದೀರಿ? ಯಾಕೆ ಏನಾಯ್ತು? ಯಾರು ಶಾನ್ಬೋಗ್ರಿ ಇವರು? ನಮ್ಮ ಸ್ನೇಹ ಅವಳಲ್ಲ, ಅವ್ರ ನಾದ್ನಿ ಅವರತ್ತೆ, ಅದು ಅಮ್ಮನ ಮಗು. ಯಾಕಮ್ಮ ಬಾಯ್ಗಟ್ ಮೇಲೆ ಕೂತಿರೋದು ನೀವು? ಇದು ಸರಿ ಇಲ್ಲಮ್ಮ, ಎದ್ದೇಳ್ರಿ ಮೇಲಕ್ಕೆ. ಅಯ್ಯೋ ಶಾನ್ಬೋಗ್ರೆ, ಎತ್ತಿ ಎಲ್ಲಿಗೆ ಹೋಗೋಣ? ಯಾವ ನೆಮ್ಮದಿ? ನಮ್ಗೆ ನೆಮ್ಮದಿನೇ ಇಲ್ಲ ಶಾನ್ಬೋಗ್ರೆ. ಅದಕ್ಕೆ ಮೂವರು ಬಾಯಿಗೆ ಬೀಳೋಣ ಅಂತ ಬಂದಿದ್ದೀರಿ. ಸಾಕು ಬಾಯಿ ಮುಚ್ಚಮ್ಮ, ಸಾಕು ಬಾಯಿ ಮುಚ್ಚು. ಆಹಾ, ಏನು ಮಾತಂತ ಮಾತಾಡ್ತಾ ಇದೀಯಾ? ಕಷ್ಟ ಅನ್ನೋದು ಮುಂಚಿನ ಬರ್ದಿರೋದು ಮರ್ಕ ಬಂದಾತು. ಅಲ್ಲಮ್ಮ, ಇಷ್ಟು ವಯಸ್ಸಾಗದೆ ನಿಂಗೆ ಆ ಹುಡುಗಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ನೀನು ಬಂದು ಬಾಯಿಗಡ್ ಮೇಲೆ ಕೂತಿದ್ಯಲ್ಲ, ಸರಿನೇನಮ್ಮ? ಎದ್ದೇಳ್ರಮ್ಮ ಮೇಲಕ್ಕೆ, ನಡೀರಮ್ಮ. ಏನಕ್ಕೆ ಬಂದಿರೋದು ನೀವು? ಶಾನ್ಬೋಗ್ರೆ, ಯಾಕೋ ನಮಗೆ ಬದುಕಕ್ಕೆ ಇಷ್ಟ ಇಲ್ಲ. ಊರಾಗ ಜನ ಒಂಥರ ಮಾತಾಡ್ತಾರೆ. ನಮ್ಮ ಯಜಮಾನ್ ನೋಡಿದ್ರೆ ಜೈಲಾಗ ಕೂತವನೆ. ನಮ್ಗೊಂದು ತೂಟಕ್ಕೂ ಕಷ್ಟ ಆಗ್ಬಿಟ್ಟದೆ. ನಮ್ಮ ಕಷ್ಟ ಸುಖ ನೋಡೋರು ಯಾರೂ ಇಲ್ಲ. ನಾವು ಯಾಕೆ ಬದುಕಿರ್ಬೇಕು? ಇಲ್ಲ ಸುಮ್ಮನಿರಮ್ಮ, ನಿಮ್ಮ ಅಮ್ಮನ ಸುಮ್ಮನೆ ಹೇಳ್ತಾವಳೆ. ಪದ್ಮಮ್ಮ ಎದ್ದೇಳು, ಅದೇನೇ ಮಾತಿದ್ರು ಹೋಗಿ ಮನೆಗೆ ಮಾತಾಡೋಣ, ಇಲ್ಲೆಲ್ಲ ಇರೋದು ಬೇಡ. ಎದ್ದೇಳಮ್ಮ. ಅಲ್ರಮ್ಮ, ಯಾಕ್ರಮ್ಮ ಈ ಬುದ್ಧಿ? ಹಾಂ, ಈ ಕಾಡಾಗ ಬಂದು ಕೂತಿದ್ದೀರಲ್ಲ ನೀವು, ಯಾಕ? ಇಲ್ಲ ಹೋಗ್ರಿ ಶಾನ್ಬೋಗ್ರೆ, ಹಣೆ ಬರ ಇದ್ದಂಗೆ ಆಗಲಿ. ಏನು ಮಾಡೋಕ್ಕಾಗ್ತದೆ? ನಮ್ಮ ಮಗನ ಬಿಡಿಸ್ಕೊಂಬರಕ್ಕಂತೂ ನಮಗೆ ಶಕ್ತಿ ಇಲ್ಲ. ಅವ್ನು ಮಾಡಿದ ಕೆಲ್ಸಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಗದೆ. ನೋಡಮ್ಮ, ಎಲ್ಲ ಟೈಮಮ್ಮ ಎಲ್ಲನೂ. ಎದ್ದೇಳ್ರಮ್ಮ ಫಸ್ಟ್ ಇಲ್ಲಿಂದ, ಎದ್ದೇಳ್ರಿ. ನೀವು ಈ ಜಾಗಕ್ಕೆ ಬಂದಿರೋದೇ ತಪ್ಪು ಅಲ್ಲ ಪಾಪ. ಹೇಳಕ್ಕಂತ ನೆತ್ಕೊಂಡು ನೀವು ಬಂದು ಬಾಯಿಗಡ್ ಮೇಲೆ ಕೂತಿದ್ದೀರಲ್ಲ, ಸರಿನಾ? ಹಾಂ ಪದ್ಮಮ್ಮ, ಮಗು ಬಗ್ಗೆನ ಯೋಚನೆ ಬೇಡನಮ್ಮ ನಿಂಕ. ಎದ್ದೇಳಮ್ಮ. ಎದ್ದೇಳ್ರಮ್ಮ, ಅದೇನು ಸಮಸ್ಯೆ ಅದು? ಅದನ್ನು ಮಾತಾಡಿದ್ರೆ ಆಯ್ತು. ಎದ್ದೇಳ್ರಿ, ನಡೀರಮ್ಮ. ಕೂಡ ಹುಟ್ಟಿದ ಅಣ್ಣಂತೂ ಆಗಿಲ್ಲ. ನನಗನ್ನು ಮಾಡಬಾರ್ದು ಕೆಲಸ ಮಾಡಿದ್ನು ನಮ್ಮ ಅಮ್ಮನ ಸಾಯಿಸ್ಬಿಟ್ಟು. ನಮ್ಗೆ ಇನ್ಯಾರವ್ರೆ ಶಾನ್ಬೋಗ್ರೆ? ಆಯಿತು, ಮಾತಾಡೋಣ. ನಡೀರಿ ಮಾತಾಡೋಣ. ಪದ್ಮ. ಓ ಸಂಜಯ್, ಬಾಪ, ಒಳ್ಳೆ ಟೈಮ್ಗೆ ಬಂದೆ ಬಾಪ. ಪದ್ಮ, ಯಾಕೆ ಪದ್ಮ ಇಂಥ ನಿರ್ಧಾರ ತಗೊಂಡಿದ್ಯಾ? ಬೀಳು, ನಾನು ಹಿಂದೆನೇ ಬಿದ್ದುಬಿಡ್ತೀನಿ. ಯಾಕೆ ಬೇಕು ನಂಗೆ? ಬಿದ್ದುಬಿಡು, ಹೆಂಗೋ ಇಲ್ಲಿ ಗಂಟೆ ಬಂದಿದೆಯಲ್ಲ, ಆಗೋಗ್ಲಿ ಅದು ಒಂದು. ಅಣ್ಣ, ಯಾಕೋ ನಂಗೆ ಬದುಕಕ್ಕೆ ಇಷ್ಟ ಇಲ್ಲ ಅಣ್ಣ, ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಪಾಡಕ್ಕೆ ನಾನು ಬಿಟ್ಬಿಟ್ಟಣ. ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ. ನಮ್ಮ ಜೀವನ ನಾವು ಮಾಡ್ಕೊಂತೀರಿ. ಬೀಳು. ನೋಡ್ದ ತಾತ ಎಂಥ ನಿರ್ಧಾರ ತಗೊಂಡವಳೆ? ಸಂಜಯ್, ಇಲ್ಲಿರೋದು ತಪ್ಪಪ್ಪ. ನಡೀರಿ, ಮನೆಗೆ ಹೋಗೋಣ. ಮನೆಗೆ ಕೂತ್ಕೊಂಡು ಅದೇನೋ ಮಾತಾಡೋಣ. ನಡೀರಪ್ಪ. ಬಮ್ಮ, ಉಮಾ, ಎದ್ದೇಳಮ್ಮ. ಪದ್ಮ, ಎದ್ದೇಳಮ್ಮ. ಎಷ್ಟನ ಹೇಳ್ಸ್ಕೊಬಾರ್ದು ದೊಡ್ಡವ್ರ ಹತ್ರ. ಹೇಳೋದು ಮಾತು ಕೇಳಬೇಕು. ನಡೀರಿ, ಎದ್ದೇಳ್ರಿ. ಇವಾಗ ಸಂಜಯ್ ಬಂದವನ್ ತಾನೆ? ಹಾಂ, ನಾನು ಆವತ್ತು ಹೇಳಿದ್ನಿ ತಾನೆ, ಬೇಡ ಮಾಲಕ್ಕೆ ಹೋಗೋದು, ಇಲ್ಲೇ ಇರಮ್ಮ ಅಂತ. ಹಾಂ ಅಣ್ಣ, ನೀನೊಂಥರ ಹೇಳ್ತೀಯ, ಅತ್ತಿಗೆ ಒಂಥರ ಹೇಳ್ತಾಳೆ. ನಾನು ಯಾರು ಮಾತು ನಂಬಲಿ, ಯಾರು ಮಾತು ಬಿಡಲಿ ಅಣ್ಣ? ಯಾರು ಮಾತು ನಂಬಲಿ ಹೇಳು? ನೀನಿದ್ದಾಗ ಒಂಥರ ಮಾತಾಡ್ತಾಳೆ ಅತ್ತಿಗೆ, ನೀನು ಇಲ್ದಿದ್ದಾಗ ಒಂಥರ ಮಾತಾಡ್ತಾಳೆ. ನೋಡಮ್ಮ, ನಮ್ಮ ಸ್ನೇಹ ಅವಳಿಗಿನ್ನ ಚಿಕ್ಕ ವಯಸ್ಸು ಆಯಿತಾ? ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ, ಬೈತೀನಿ, ಯಾಕಮ್ಮ ಹಿಂಗೆಲ್ಲ ಮಾಡ್ತೀಯ ಅಂತ. ಎದ್ದೇಳಮ್ಮ. ಪ್ರಾಣ ಎಷ್ಟೊತ್ತಮ್ಮ ಕಳ್ಕೊಳೋದು ಪಾಪ. ಎಳೆಕಂತ ನೋಡಮ್ಮ, ಏನು ಅರಿತ್ಕಂತನ್ಕ ಇವೆಲ್ಲ ಮಾಡ್ತಿರಲ್ಲ ನೀವು, ಸರಿನಾ? ಹಾಂ, ಸರಿನೇನಮ್ಮ? ಎದ್ದೇಳಮ್ಮ. ಪದ್ಮ, ನಾನಿದ್ದೀನಿ ಬಾ. ಪದ್ಮ, ನಾನಿದ್ದೀನಿ ಬಾ. ನಿಂಗೇನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಬಾ. ಬಾಮ್ಮ, ಎದ್ದೇಳಮ್ಮ. ಹಿಂಗೆಲ್ಲ ಮಾಡಬೇಡ. ಅಮ್ಮನ್ನು ಕಳ್ಕೊಂಡು ಇರೋ ಒಬ್ಬ ತಂಗಿ ನಿನ್ನನ್ನು ಕಳ್ಕೊಂಬಿಟ್ರೆ ನಾನು ಏನಮ್ಮ ಮಾಡಲಿ? ಅತ್ತೆ ಬಾ ಅತ್ತೆ, ಇಷ್ಟು ದಿನದಿಂದ ಏನಾಯಿತು ಅದನ್ನೆಲ್ಲ ಮರ್ತುಬಿಟ್ಟು ನಿಮ್ಮ ಮಗನ ಬಿಡ್ಸ್ಕೊಂಬರ್ಬೇಕು ತಾನೆ? ನಾನು ಬಿಡ್ಸ್ಕೊಂಬರ್ತೀನಿ, ಬರ್ರಿ. ಎದ್ದೇಳ್ರಿ. ಕರ್ಕೊಂಡು ಹೋಗ್ತೀನಮ್ಮ. ಅಳ್ಬಾರ್ದು, ಕರ್ಕೊಂಡು ಹೋಗ್ತೀನಿ. ಎದ್ದೇಳ್ರಮ್ಮ. ಒಳ್ಳೆ ಮಾತಾಗ ಹೇಳ್ತಾ ಇದ್ರೆ ನೀವೇನು ಕೇಳ್ತಾನೆ ಇಲ್ಲಲ್ಲ. ಎದ್ದೇಳ್ರ ಮೇಲಕ್ಕೆ, ಎದ್ದೇಳ್ರಿ. ಏನು ಬುದ್ಧಿ ಇಲ್ಲ ನಿಮ್ಗೆ? ಹಾಂ, ಎದ್ದೇಳ್ರಮ್ಮ. ಸರಿ ಶಾನ್ಬೋಗ್ರೆ, ಬರ್ತೀರಿ, ನೋಡೋಣ. ಇಷ್ಟೇ ಕಷ್ಟ ಅನ್ಭವಿಸಿದ್ರಂತೆ, ಇನ್ನು ಮುಂದೆ ಏನಾದತ್ತೋ ನೋಡೋಣ. ಆಯ್ತು, ಎದ್ದೇಳ್ರಮ್ಮ. ಎದ್ದೇಳ್ರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.